ನಾನು ಯೋಚನೆ ಮಾಡಿ ಇದನ್ನ ಒಂದು ಅಂದಾಜು ಮಾಡೋಣ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದೆ. ಸುಮ್ಮನೆ ಬೆಂಗಳೂರದ್ದು ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಧ್ಯಕ್ಷರು. ಕಸದ ತೆರಿಗೆ ಸುಮಾರು, ಸುರೇಶ್ ಕುಮಾರ್ ಕರೆಕ್ಟ್ ಇದ್ರೆ ಹೇಳ್ರಿ, 750 ಕೋಟಿ ಬರ್ತದೆ ಕಸದ ತೆರಿಗೆ ಒಂದೇ. ಹಾಲಿನ ತೆರಿಗೆಯಿಂದ 1300 ಕೋಟಿ ಬರ್ತದೆ. ಹಾಲಿನ ತೆರಿಗೆ 1300 ಕೋಟಿ ಬರ್ತದೆ. ಪೆಟ್ರೋಲ್ ಡೀಸೆಲಿಂದ 6500 ಕೋಟಿ ಬರ್ತೈತೆ ಸರ್ಕಾರಕ್ಕೆ. ಬಸ್ ಪ್ರಯಾಣ ದರ ಏರಿಕೆಯಿಂದ 1000 ಕೋಟಿ ಬರ್ತೈತೆ. ವಾಹನಗಳ ನೋಂದಣಿ ಶುಲ್ಕ 3300 ಕೋಟಿ ಅಡಿಷನಲ್ ಟ್ಯಾಕ್ಸ್ ಹಾಕಿರೋದು ಇವರು. ಅಡಿಷನಲ್ ಟ್ಯಾಕ್ಸ್ ನಾನು ಹೇಳ್ತಾ ಇರೋದು, ಹಳೆ ಟ್ಯಾಕ್ಸ್ ಅಲ್ಲ. ಕಾವೇರಿ ಕುಡಿಯುವ ನೀರಿನ ದರ 600 ಕೋಟಿ ಎಕ್ಸ್ಟ್ರಾ ಬೆಂಗಳೂರು ಜನತೆ ಮೇಲೆ ತೆರಿಗೆಯನ್ನು ಹಾಕಿದ್ದಾರೆ, 600 ಕೋಟಿ. ಒಳಚರಂಡಿ ದಂಡಗಳು 5 ಕೋಟಿ. ಮದ್ಯ ಎಣ್ಣೆ 3000 ಕೋಟಿ. ಮದ್ಯದ ಲೈಸೆನ್ಸ್ಗೆ 300 ಕೋಟಿ. ವಿದ್ಯುತ್ ದರ ಏರಿಕೆ 12,000 ಕೋಟಿ. ಮೆಟ್ರೋ ಪ್ರಯಾಣದಿಂದ 450 ಕೋಟಿ ಎಕ್ಸ್ಟ್ರಾ. ಆಸ್ತಿಗಳ ಮಾರ್ಗಸೂಚಿ ದರ ಜಾಸ್ತಿ ಮಾಡಿದಾರ 4000 ಕೋಟಿ. ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚಳ 2000 ಕೋಟಿ. ವೃತ್ತಿ ತೆರಿಗೆ ಹೆಚ್ಚಳ 150 ಕೋಟಿ. ಸರ್ಕಾರಿ ಕಾಲೇಜುಗಳೆಲ್ಲ ಶೈಕ್ಷಣಿಕ ಶುಲ್ಕ 15 ಕೋಟಿ. ಸರ್ಕಾರಿ ಆಸ್ಪತ್ರೆ ಸೇವಾ ಶುಲ್ಕ 5 ಕೋಟಿ. ಮೃಗಾಲಯ ಪ್ರವೇಶ 25 ಕೋಟಿ. ಕಾರ್ಮಿಕ ಕಲ್ಯಾಣ 2 ಕೋಟಿ. BBMP ನಕ್ಷೆ ಮಂಜೂರಾತಿ ಶುಲ್ಕ 5000 ಕೋಟಿ. BDS ಒತ್ತು 5 ಕೋಟಿ. ಏಕನಿವೇಶನ ಶುಲ್ಕ 15,000 ಕೋಟಿ. ಜನನ ಮರಣ ಪತ್ರ 10 ಕೋಟಿ. ಎಲ್ಲ 56,400 ಅಂದಾಜು 56,422 ಕೋಟಿ ಟ್ಯಾಕ್ಸ್ ಹಾಕಿದ್ದಾರೆ. ಈ ಸರ್ಕಾರ ಬಂದ ಮೇಲೆ 56,422 ಕೋಟಿ ಅಂದಾಜು ಟ್ಯಾಕ್ಸ್ ಹಾಕಿದ್ದೀರ. ನಿಮಗೆ ಗ್ಯಾರಂಟಿಗಳಿಗೆ ಎಷ್ಟು ಬೇಕು? ನೀವು ಹೇಳೋ ಪ್ರಕಾರ 55,000 ಕೋಟಿ ಏನೋ ಹೇಳಿದ್ರೆ, 56,000 ಕೋಟಿ. ಇಲ್ಲಿ ಕಲೆಕ್ಟ್ ಮಾಡ್ತಾ ಇರೋದು ನೀವು 50, ಅದನ್ನು ಇವಾಗ ಡಿಸ್ಕೌಂಟ್ ಹೊಡಿತಾ ಇದ್ದಾರಲ್ಲ, ಅದನ್ನು 40,000ಕ್ಕೆ ಕಡಿಮೆ ಮಾಡಿದ್ದೀರ. ಇರಲಿ, ಇಲ್ಲಿ ನೀವು ಕಲೆಕ್ಟ್ ಮಾಡಿದ ಹೊಸದಾಗಿ ನೀವು ಹಾಕಿರೋ ಟ್ಯಾಕ್ಸು ಜನಗಳ ಮೇಲೆ ಬರೆ ಹಿಡ್ದಿರೋದು, ಜನಗಳ ಮೇಲೆ ಹೊರೆ ಹಾಕಿರೋದು, ಈ ಟ್ಯಾಕ್ಸ್ ಟೆರರಿಸಮ್ ಬಂದಿರೋದು 56,422 ಕೋಟಿ. ಇಷ್ಟು ಹಣ ಜಾಸ್ತಿ ಬಂದ್ರೂ ಕೂಡ ಸರ್ಕಾರ ಅಭಿವೃದ್ಧಿಗೆ ಯಾಕೆ ಹಣ ಕೊಡ್ತಾ ಇಲ್ಲ? ಈ 56,000 ಕೋಟಿ ಟ್ಯಾಕ್ಸ್ದು ಎಲ್ಲೋಯ್ತು? ಇದು ನಮ್ಮ ಪ್ರಶ್ನೆ.